ಹಾಯ್ 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 ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಗುಡ್ ಮಾರ್ನಿಂಗ್. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಬುಧವಾರ, ಶ್ರೀರಾಮನವಮಿ ಹಬ್ಬದ ದಿನದ ನನ್ನ ಬ್ಲಾಗು ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬರೋಣ. ಪೂರ್ತಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಕೊಡಿ. ಮಾರ್ನಿಂಗು ನಿಮಗೆ ಗೊತ್ತಿರೋ ಹಾಗೆ ಹೊರಗಡೆ ಎಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ರಂಗೋಲಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ಸಂಪಿಗೆ ಮರ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ. ಮತ್ತು ಹೂ ಬಿಟ್ಟಿದೆ ಮೇಲ್ಗಡೆ. ಇವಾಗ ಹೂ ಬಿಡೋ ಸೀಸನ್ ಇದು, ಸಂಪಿಗೆ ಹೂ ಬಿಡೋ ಸೀಸನ್ನು. ಮೇಲೆ ಇದ್ದಾವೆ, ಕೆಳಗೆ ಸಿಗೋದಿಲ್ಲ. ಮೇಲೆ ಹೂ ಅರಳಿದೆ, ಚೆನ್ನಾಗಿದ್ದಾವೆ. ಇದು ನಮ್ಮ ಮನೆ ಮುಂದೆ ನಾನು ಪಾಟಲ್ಲಿ ಹಾಕಿರುವಂಥ ಗಿಡಗಳು. ಇದು ಕೂಡ ಹೂ ಅರಳಿತ್ತು, ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡ್ಬೋದು, ನಾನು ವೇಸ್ಟ್ ಬಾಟಲು ಡಬ್ಬಿಗಳನ್ನೆಲ್ಲ ಕಟ್ ಮಾಡಿ ಪಾಟ್ಗಳನ್ನು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಮತ್ತು ಇವತ್ತು ರಾಮನವಮಿ ಇರೋದ್ರಿಂದ ರೊಟ್ಟಿ ಮಾಡೋದು ಬೇಡ ಅಂದು ನಾನು ಇವತ್ತು ರಾಗಿ ಮತ್ತು ಜೋಳದ ಹಿಟ್ಟನ್ನು ಯೂಸ್ ಮಾಡಿ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಎಲ್ಲ ಹಿಟ್ಟುಗಳನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ, ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎಲ್ಲ ಹಿಟ್ಟು ರೆಡಿಯಾಗಿದೆ. ರಾಗಿ ಹಿಟ್ಟು, ಜೋಳದ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇದಿಷ್ಟು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಹಾಗೆ ನೆನೆಯೋದಕ್ಕೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ನೆಂದಿದೆ. ಇದಕ್ಕೆ ನಾನು ಪಲ್ಯ ಏನು ಮಾಡ್ತಾಯಿದ್ದೀನಿ ಅಂದರೆ, ನಿಮಗೆ ತುಂಬ ಸರಿ ತೋರಿಸಿದ್ದೀನಿ. ಕಡಲೆ ಹಿಟ್ಟಿನ ಜುಣಕ ಥರ ಮಾಡ್ತಾರೆ, ಜುಣಕ ಅಂತಲೇ ಹೇಳ್ತಾರೆ. ನಾನು ಕಡಲೆ ಹಿಟ್ಟಿನ ಪಲ್ಯ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು, ಆಲೂಗಡ್ಡೆ ಬದಲು ನಾವು ಕಡಲೆ ಹಿಟ್ಟನ್ನು ಒಂದು ಬೌಲಲ್ಲಿ ಕಲಿಸ್ಬಿಟ್ಟು ನಮಗೆ ಎಷ್ಟು ಬೇಕು ನೀರನ್ನು ಹಾಕಿ, ನೀರು ಕುದಿಯುವಾಗ ಅದನ್ನ ಹಾಕಿದರೆ ಪಲ್ಯ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನಮಗೆ ದೋಸೆಗೆ ಈ ಥರ ಪಲ್ಯ ಬೇಕೇ ಬೇಕು, ಗ್ರೇವಿ ಇರೋಂಥ ಪಲ್ಯ. ಇದು ಜೀನಿ ನೋಡ್ಬೋದು ಫ್ರೆಂಡ್ಸ್. ಡೈಲಿ ನಾನು ಜೀನಿ ಮಾಡ್ತೀನಿ. ಒಂದೊಂದು ಗ್ಲಾಸು ಜೀನಿ ಕುಡಿದು ಟಿಫನ್ ತಿಂತಾರೆ ಎಲ್ಲರೂ ನಮ್ಮ ಮನೆಯಲ್ಲಿ. ಅಂದರೆ ಬೆಳಗ್ಗೆ 8 ಹೋಗೋದ್ರಿಂದ ಒಂದು ಗ್ಲಾಸು ಜೀನಿ ಜೊತೆಗೆ ಟಿಫನ್ ಲೈಟಾಗಿ ತಿಂದು ಹೋಗ್ತಾರೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ತೆಳುವು ಮಾಡ್ಕೊಂಡಿದ್ದೆ ನಾನು. ತೆಳುವಾದರೆ ಚೆನ್ನಾಗಿ ಬರುತ್ತೆ. ಹೆಲ್ತಿ ದೋಸೆ ಅಂತಲೇ ಹೇಳ್ಬೋದು. ದಿಢೀರಾಗಿ ಕೂಡ ನಾವು ಮಾಡ್ಕೋಬೋದು. ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ಕೊಂಡಿದ್ದೆ. ನೋಡ್ಬೋದು ಕ್ರಿಸ್ಪಿಯಾಗಿ ಬಂದಿದೆ. ಮತ್ತು ಇದು ಕಡಲೆ ಹಿಟ್ಟಿನ ಜುಣಕ ಪಲ್ಯ ಇದೆಯಲ್ಲ, ಅದು ಸೂಪರ್ ಕಾಂಬಿನೇಷನು. ಯಾವುದೇ ದೋಸೆ ಮಾಡಿ ಈ ಜುಣಕ ನಮಗೆ ಫೇವ್ರೇಟು. ನನ್ನ ಮಕ್ಕಳಿಗೂ ಅಷ್ಟೇ, ಮನೆಯವ್ರಿಗೂ ಅಷ್ಟೇ. ಸ್ವಲ್ಪ ಗ್ರೇವಿ ಥರನೇ ಇರಬೇಕು ನಮಗೆ. ಇವಾಗ ನೋಡ್ಬೋದು, ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ತೆಗಿತಾ ಇದ್ದೀನಿ. ಒಂದು ಸೈಡ್ ಬೆಂದರೆ ಸಾಕು, ದೋಸೆ ರೆಡಿ ಆಗುತ್ತೆ. ನನ್ನ ಮಗನಿಗೆ ಜೀನಿ ಬೇಡ, ಟಿಫನ್ನೇ ಹಾಕ್ಕೊಡು ಅಂತಾನೆ ನಾನು ಒತ್ತಾಯ ಮಾಡಿ ಕೂಡಿಸ್ದೆ. ನೋಡ್ಬೋದು, ಒಂದೇ ಸರಕ್ಕೆ ಸ್ವರ್ ಅಂತ ಎಳಿತಾ ಇದ್ದಾನೆ. ಫ್ರೆಂಡ್ಸ್, ಟಿಫನ್ ಎಲ್ಲ ಆಯಿತು. ಹಾಗೆ ನಾನು ಸ್ವಲ್ಪ ಹೇರ್ ಕಲರ್ ಹಾಕ್ಕೋಬೇಕಿತ್ತು. ಅಂದರೆ ಗೋದ್ರೇಜು ಹಚ್ತಾ ಇದ್ದೀನಿ. ವೈಟ್ ಹೇರ್ಸ್ ಆಗಿದ್ದಾವೆ. ಮೆಹಂದಿ ಹಚ್ಚಿದ್ದೆ, ಮತ್ತು ತುಂಬ ದಿನ ಆದಮೇಲೆ ಅದು ಮತ್ತೆ ಹೋಗಿಬಿಡುತ್ತಲ್ವ, ಹಾಗಾಗಿ ಇದನ್ನು ಹಚ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾಯಿದ್ದೀನಿ. ಯಾಕೆ ಅಂದರೆ ನಾಳೆ ಒಂದು ಫಂಕ್ಷನ್ ಇದೆ. ಹಾಗಾಗಿ ಇವತ್ತು ಏನು ಎಲ್ಲ ರೆಡಿ ಆಗ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಪ್ಲೀಸ್. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋ ನೋಡಿ. ಮತ್ತು ಇವತ್ತು ಒಂದಿಷ್ಟು ಶಾಪಿಂಗ್ ಮಾಡಿದೆ, ಏನೇನೆಲ್ಲ ಶಾಪಿಂಗ್ ಮಾಡಿದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇವಾಗ ನಾನು ಇದು ಗೋದ್ರೇಜನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದೇನಿಲ್ಲ, ಎಲ್ಲ ರೆಡಿ ಇರುತ್ತೆ. ಅದನ್ನು ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಈಗ ನಾನು ತಲೆಗೆ ಹಚ್ಕೊಂಡಾಗಿದೆ. ಈಗ ಮುಖಕ್ಕೆ ಸ್ವಲ್ಪ ಏನಾದರೂ ಒಂದು ರೆಮಿಡಿ ಹಾಕ್ಕೊಳ್ಳೋಣ ಅಂತ.
ಕೈ ನೋಡ್ಬೋದು, ನಾವು ಎಷ್ಟೇ ಕೇರ್ಫುಲ್ಲಾಗಿ ಹಚ್ಕೊಂಡ್ರೂ ಬ್ಲ್ಯಾಕ್ ಆಗೇ ಆಗುತ್ತೆ. ಇನ್ನು ಬಟ್ಟೆ ವಾಶ್ ಮಾಡುವಾಗೆಲ್ಲ ಹೋಗುತ್ತೆ. ಇವಾಗ ಕೆಲಸ ಮಾಡಬೇಕು, ಇನ್ನು ಒಂದು ಅರ್ಧ ಗಂಟೆ ಕೆಲಸಗಳಾಗುತ್ತೆ. ಈಗ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮುಖ ವಾಶ್ ಮಾಡ್ಕೊಂಡಾದಮೇಲೆ ನಾನೀಗ ಮುಖಕ್ಕೆ ಸ್ವಲ್ಪ ಕಾಫಿ ಪುಡಿ ಮತ್ತು ಬಂಜಾರಸ್ಸು ಮುಲ್ತಾನಿ ಮಾಲ್ಟಿ ಬರುತ್ತಲ್ವ, ಅದನ್ನು ಹಚ್ಕೊಳ್ತಾ ಇದ್ದೀನಿ ಹಾಲು ಜೊತೆ ಮಿಕ್ಸ್ ಮಾಡಿಬಿಟ್ಟು. ಅವೆಲ್ಲ ಹಚ್ಕೊಂಡ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಬಟ್ ನಾನು ಡೈಲಿ ರೆಗ್ಯುಲರ್ ಯೂಸ್ ಮಾಡೋದಿಲ್ಲ, ಯಾವಾಗ ನೆನಪಾಗುತ್ತೋ ಅವಾಗ ಹಚ್ಕೊಳ್ತಾನೆ ಇರ್ತೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಕೆಲಸಗಳ ಮಾಡ್ತಾ ಇದ್ದೀನಿ. ಇಲ್ಲಿ ಅಡುಗೆ ಮನೆ ಕ್ಲೀನ್ ಆಯಿತು ಅಂದರೆ ಒಂದು ಅರ್ಧ ಕೆಲಸ ಆದಂಗೆ ನನಗೆ. ನೋಡ್ಬೋದು ಎಲ್ಲ ಸ್ಟವ್ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಕಸ ನೆಲ ಎಲ್ಲ ಆಗಿದೆ. ಇನ್ನು ಪೂಜೆ ಮಾಡಬೇಕು, ರಾಮನವಮಿ ಅಲ್ವಾ, ಎಲ್ಲ ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ಗುರುವಾರ ಬೇರೆ ಇದೆ. ನಂದು ಸ್ನಾನ ಎಲ್ಲ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಆದಷ್ಟು ಕೆಲಸ ಎಲ್ಲ ಕ್ಲೀನಿಂಗು ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ದೇವ್ರ ಮನೆ ಕ್ಲೀನ್ ಮಾಡೋದಿದೆ. ನಾನು ಸ್ನಾನ ಮಾಡ್ಕೊಬಂದೆ, ಮಾಡೋದು ಯಾವಾಗಲೂ. ಇವಾಗ ದೇವ್ರ ಸಾಮಾನೆಲ್ಲ ತೊಳಿಬೇಕು. ಹಾಗೆ ಇಲ್ಲಿ ಸ್ವಲ್ಪ ಗೋಡೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಹಬ್ಬ ಹುಣ್ಣಿಮೆ ಮತ್ತು ಏನಾದರೂ ಇದ್ದಾಗ, ವಿಶೇಷತೆ ಇದ್ದಾಗ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ವಾರಕ್ಕೊಮ್ಮೆ ಅಂತೂ ಆಗಲ್ಲ, ಒಂದು ತಿಂಗಳಿಗೆ ಒಮ್ಮೆ ಹೀಗೆಲ್ಲ ಗೋಡೆಗಳನ್ನೆಲ್ಲ ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡ್ತೀನಿ. ಇವತ್ತು ಅಷ್ಟೇ ದೇವ್ರ ಮನೆ ಗೋಡೆಗಳನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿದೆ. ಇನ್ನು ಇವಾಗ ಶ್ರೀರಾಮನವಮಿ ಅಂದರೆ ಪಾನಕ ಕೋಸಂಬರಿನೇ ಮೇನು. ಈ ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಹಿಂದೆ ಹಿರಿಯರು ಮಾಡಿದೊಂದು ಪದ್ಧತಿ ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಈ ಥರ ಪಾನಕ, ಹಣ್ಣಿನ ಜ್ಯೂಸ್ ಎಲ್ಲ ದೇವರ ಹೆಸರಿನಲ್ಲಿ ಹಂಚ್ತಾರೆ. ತುಂಬ ಒಳ್ಳೆಯ ಕೆಲಸ ಇದು ಫ್ರೆಂಡ್ಸ್. ನಾನು ಕೂಡ ಇವತ್ತು ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ ಮತ್ತು ಬೆಲ್ಲದ ಪಾನಕ ಮಾಡ್ತಾಯಿದ್ದೀನಿ. ಹಣ್ಣುಗಳು ಇರಲಿಲ್ಲ, ಹಾಗಾಗಿ ಕೋಸಂಬರಿಗೆ ನಾನಿವಾಗ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ತೊಗೊಂಡಿದ್ದೀನಿ. ಹೆಸರುಬೇಳೆನ ನಾನು ಆವಾಗಲೇ ನೆನೆಸಿಟ್ಟಿದ್ದೆ, 1 ಅವರ್ ನೆನೆದಿದೆ ಹೆಸರುಬೇಳೆ ಚೆನ್ನಾಗಿ. ಇದಿಷ್ಟನ್ನು ಮಿಕ್ಸ್ ಮಾಡಿ ಕೋಸಂಬರಿ ರೆಡಿ ಆಯಿತು. ಪಾನಕಕ್ಕೂ ಕೂಡ ಅಷ್ಟೇ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು. ಹಾಗೆ ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿನ ಕುಟ್ಟಿ ಹಾಕಿದ್ದೀನಿ. ಇಷ್ಟೇ ಬೆಲ್ಲದ ಪಾನಕ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಕೋಲ್ಡಾಗಿ ಕುಡಿಬೇಕು ಅಂದರೆ ನಾವು ಕೋಲ್ಡ್ ವಾಟರನ್ನು ಆ್ಯಡ್ ಮಾಡಿ ಕುಡಿದರೆ ತುಂಬ ಒಳ್ಳೆಯದು. ಬೆಲ್ಲ ಅಂದರೂ ಇನ್ನೂ ಒಳ್ಳೆಯದು. ಇವಾಗೆಲ್ಲ ಕೂಲ್ ಡ್ರಿಂಕ್ಸು, ಫ್ರೂಟ್ ಜ್ಯೂಸ್ ಎಲ್ಲ ಬಂದುಬಿಟ್ಟು ಬೆಲ್ಲನ ಮರೆತು ಬಿಟ್ಟಿದ್ದಾರೆ. ಬಟ್ ಬೆಲ್ಲ ತುಂಬಾ ಒಳ್ಳೆಯದು. ಹಳ್ಳಿಗಳ ಮನೆಗಳಿಗೆ ಹೋದರೆ ಮೊದಲಿಗೆ ಏನಪ್ಪ ಅಂದರೆ ಬೆಲ್ಲ ಮತ್ತು ನೀರು ಕೊಡೋ ಪದ್ಧತಿ ಇದೆ, ಇನ್ನೂ ಹಳ್ಳಿಗಳಲ್ಲಿ ಇದೆ ಫ್ರೆಂಡ್ಸ್. ಬಿಸಿಲಿಗೆ ಬೆಲ್ಲ ನೀರು ತುಂಬಾ ಒಳ್ಳೆಯದು. ಈಗ ನಾನು ಪಾನಕನ ಸೋಸಿ ಇಟ್ಕೊಂಡೆ, ಇದನ್ನು ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೋಸಂಬರಿ ಮತ್ತು ಪಾನಕ ನೋಡ್ಬೋದು ಫ್ರೆಂಡ್ಸ್. ಇವತ್ತಿನ ನನ್ನ ಪೂಜೆ ಈ ರೀತಿಯಾಗಿದೆ ಫ್ರೆಂಡ್ಸು. ದೇವ್ರ ಮನೆ ಕ್ಲೀನಿಂಗು ಮತ್ತು ಸಾಮಾನೆಲ್ಲ ತೊಳೆದ್ಬಿಟ್ಟು ಇವತ್ತು ಪೂಜೆ ಮಾಡಿದ್ದೀನಿ. ಮತ್ತು ನಮ್ಮನೆ ಹತ್ರನೇ ಸಿಗೋಂಥ ಹೂವು, ನಾನು ನಿತ್ಯ ಪುಷ್ಪ ಗಿಡಗಳ ನಮ್ಮ ಮನೇಲೇ ಇದೆ, ನಾನೇ ಹಾಕಿರೋ ಗಿಡ. ಎಷ್ಟು ಹೂ ಸಿಕ್ಕಿದೆ ಅಷ್ಟೇ ಹೂಗಳನ್ನು ತಗೊಂಡು ಬಂದು ಪೂಜೆ ಮಾಡಿದ್ದೀನಿ. ಈ ರೀತಿಯಾಗಿದೆ ಪೂಜೆ. ಸಿಂಪಲ್ಲಾಗಿ ಇವತ್ತು ರಾಮನವಮಿನ ಆಚರಣೆ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಗೊತ್ತಲ್ವಾ, ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಮಾಡುವಾಗ ಕೊಟ್ಟಿರುವಂಥ ಪತ್ರಿಕೆ, ಅದನ್ನೇ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇಟ್ಕೊಂಡಿದ್ದೀನಿ ನಾನು ಕೂಡ ಅದನ್ನ. ನೋಡ್ಬೋದು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ತಿಳಿಸಿ. ಜೈ ಶ್ರೀರಾಮ್ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ನಂದೆಲ್ಲ ಕೆಲಸಗಳು ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡೋದ್ರೊಳಗೆ 1 ಗಂಟೆ ಆಯಿತು. ನನಗಿಷ್ಟು ಟೈಮ್ ಬೇಕೇ ಬೇಕು. ನಾನು ಬೆಳಗ್ಗಿನ ಅವಸರವಾಗಿ ಯಾವ ಪೂಜೆನೂ ಮಾಡೋದೇ ಇಲ್ಲ. ನಾನು ಎಲ್ಲ ಕೆಲಸ ಆಗಿ ಆರಾಮಾಗಿ ಪೂಜೆ ಮಾಡಿದ್ರೆ ನನಗೆ ನೆಮ್ಮದಿ ಫ್ರೆಂಡ್ಸು. ಇದು ಸಂಜೆ ಟೈಮು. ಸಂಜೆ ರೆಡಿಯಾಗಿದ್ದೀನಿ, ಹೊರಗಡೆ ಹೋಗಬೇಕು. ಏನಕ್ಕಪ್ಪ ಅಂದರೆ ಸ್ವಲ್ಪ ಐಟಮನ್ನು ತೊಗೊಂಡು ಬರೋದಿದೆ, ಸ್ವಲ್ಪ ಶಾಪಿಂಗ್ ಅಂತಲೇ ಹೇಳ್ಬೋದು. ಬನ್ನಿ ಏನೇನು ತೊಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ಅಂತ ನೋಡೋಣ.
ಫ್ರೆಂಡ್ಸು, ನನ್ನ ದೊಡ್ಡ ಮಗ ಊರಿಗೆ ಹೋಗಿದ್ದಾನೆ. ಅಮ್ಮ ಬಂದಿದ್ದರು ಅನ್ನಲ್ವಾ, ಅಮ್ಮನ ಜೊತೆಗೆ ಊರಿಗೆ ಹೋಗಿದ್ದಾರೆ ಮಂಗಳವಾರ. ಚಿಕ್ಕ ಮಗ ಇದ್ದಾನೆ. ಚಿಕ್ಕ ಮಗ ನಾನು ಬಂದಿದ್ದೇವೆ ಶಾಪಿಂಗಿಗೆ. ಸೀರೆ ತೊಗೊಳಕ್ಕೆ ಬಂದಿದ್ದೀನಿ. ಈ ಸೀರೆಗಳು ಯಾಕಪ್ಪ ಅಂದರೆ, ನಾಳೆ ನಮ್ಮ ತಮ್ಮನ ಹೆಂಡತಿ ಸೀಮಂತ ಕಾರ್ಯ ಇದೆ. ಅಂದರೆ ಹೂ ಮುಡ್ಸೋದು, ಕುಪ್ಸ ಮಾಡೋದು ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಸೀರೆ ತೊಗೊಂಡು ಹೋಗಬೇಕಲ್ವ, ಸೀರೆ ತೊಗೊಂಡ್ವಿ. ಹಾಗೆ ನನಗೆ ಸ್ಲಿಪ್ಪರ್ ಇರಲಿಲ್ಲ, ಚಪ್ಪಲಿ. ತುಂಬ ದಿನ ಆಗಿತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೆ, ಎಲ್ಲಿಗೂ ಹೋಗೋದಿಲ್ಲ ಅಂದ್ಕೊಂಡು. ಇವತ್ತು ತಗೊಳ್ಳೋಣ ಅನ್ನಿಸ್ತು, ಹೊಸ ಚಪ್ಪಲಿನ ತಗೊಳ್ತಾ ಇದ್ದೀನಿ. ಯಾವ ಚಪ್ಪಲಿ ತೊಗೊಂಡೆ ಅಂತ ತೋರಿಸ್ತೀನಿ ಆಮೇಲೆ. ಮತ್ತು ಬರುವಾಗ ನನ್ನ ಮಗ ಗೋಬಿ ತಿನ್ನೋಣ ಅಂದ. ಗೋಬಿ ಅಂಗಡಿ ಇರಲಿಲ್ಲ, ನಾವು ರೆಗ್ಯುಲರಾಗಿ ತಿನ್ನೋದು ಅಂಗಡಿ ಇರಲಿಲ್ಲ. ಹಾಗೆ ಗೋಲ್ಗಪ್ಪ ತಿಂದು ಮನೆಗೆ ಬಂದ್ವಿ. ಮನೆ ಬರೋದ್ರೊಳಗೆ ಟೈಮ್ ಆಗಿಬಿಟ್ಟಿತ್ತು, ಸಂಜೆ ಅಲ್ವಾ, 8 ಗಂಟೆ ಆಗಿತ್ತು. ಬಂದ್ವಿ. ಫ್ರೆಂಡ್ಸ್, ಇದು ಸೀರೆ ನೋಡ್ಬೋದು. ಇದಕ್ಕೇನೋ ಹೇಳಿದ್ರಪ್ಪ, ನನಗೂ ಗೊತ್ತಿಲ್ಲ. ಹೇಗಿದೆ ಅಂತ ಕಮೆಂಟ್ ಮಾಡಿ ಸೀರೆ ಫ್ರೆಂಡ್ಸ್. ಇದು 1000 ಮೇಲೇ ಇದೆ ರೇಟು. ಸೀರೆ ತೊಗೊಂಡು ಬಂದೆ ಅವ್ರಿಗೆ. ಮತ್ತು ಸೀಮಂತ ಕಾರ್ಯ ಅಂದರೆ ಸೀರೆನೇ ಉಡಿಸ್ಬೇಕು, ಹಾಗಾಗಿ ಸೀರೆ ತೊಗೊಂಡೆ. ಸ್ವಲ್ಪ ಗ್ರೀನ್ ಇರೋದ್ರಲ್ಲೇ ತೊಗೊಂಡೆ. ಹಾಗೆ ಲೈನಿಂಗ್ ಬಟ್ಟೆ ಬೇಕಿತ್ತು, ನಾನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ 2 ಲೈನಿಂಗ್ ಬಟ್ಟೆ. ಮತ್ತು ಬ್ಯಾಗು, ನಾನು ವ್ಯಾನಿಟಿ ಬ್ಯಾಗು ತುಂಬ ದಿನ ಆಯಿತು ತಗೊಂಡು, ಎಲ್ಲ ಹಾಳಾಗಿತ್ತು. ಹಾಗಾಗಿ ಇಲ್ಲೇನು ಅಷ್ಟು ಚೆನ್ನಾಗಿರೋ ಸಿಗೋದಿಲ್ಲ. ಇರಲಿ ಅಂದ್ಬಿಟ್ಟು ಒಂದು ಎಮರ್ಜೆನ್ಸಿ ವ್ಯಾನಿಟಿ ಬ್ಯಾಗ್ ತೊಗೊಂಡೆ. ಸ್ಟಿಕ್ಕರ್ ತೊಗೊಂಡೆ. ಈ ಥರ ಸ್ಟಿಕ್ಕರೇ ಯೂಸ್ ಮಾಡೋದು ನಾನು. ಇದು ಹಿಮಾಲಯ ಫೇಸ್ ವಾಶ್ ತೊಗೊಂಡೆ ಬೇಗ, ಮತ್ತು ನಾಳೆ ಅಲ್ಲಿ ಹೋದರೆ ಬೇಕಾಗುತ್ತೆ ಅಂತ. ಇದಿಷ್ಟು ಶಾಪಿಂಗ್ ಆಯಿತು ಫ್ರೆಂಡ್ಸ್. ಇಷ್ಟೇ ಶಾಪಿಂಗು, ಏನೂ ಇಲ್ಲ. ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ, ಸಿಂಪಲ್ ಆಗಿರೋದನ್ನೇ ಇಷ್ಟಪಡೋದು ಇವಾಗೆಲ್ಲರೂ, ಹಾಗಾಗಿ ಆ ಥರ ತೊಗೊಂಡೆ. ಚಪ್ಪಲಿ ನೋಡ್ಬೋದು, ನಾನು ಈ ರೀತಿಯಾಗಿರೋಂಥ ಚಪ್ಪಲಿ ತೊಗೊಂಡಿದ್ದೀನಿ. ಚಪ್ಪಲಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ನಾನು ಜಾಸ್ತಿ ಏನು ತಗೊಳ್ಳೋದೇ ಇಲ್ಲ. ಚಪ್ಪಲಿ ತೊಗೊಂಡು ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ, 1-2 ವರ್ಷ ಆಗಿರಬೇಕು ಫ್ರೆಂಡ್ಸ್. ಇವಾಗ ತೊಗೊಂಡಿದ್ದೀನಿ, ನೋಡ್ಬೋದು. ಓಕೆ, ನಾಳೆ ಹೋಗೋದಕ್ಕೆ ಬ್ಯಾಗ್ ಒಳಗೆ ಸ್ವಲ್ಪ ಐಟಮನ್ನು ಹಾಕಿಟ್ಕೊಂಡಿದ್ದೀನಿ. ಇದು ನ್ಯಾಪ್ಕಿನ್ ಇರಲಿ, ಬೇಕು, ಬಿಸಿಲು ಬೆವರೆಲ್ಲ ಇರುತ್ತೆ. ಹಾಗೆ ಇದು ಕಾಲ್ ಚೈನು ಫ್ರೆಂಡ್ಸು, ತಗೊಂಡು ತುಂಬ ದಿನ ಆಯಿತು, ಹಾಕ್ಕೊಂಡೇ ಇರಲಿಲ್ಲ. ಇನ್ನೊಂದು ಜೊತೆ ಇದೆ, ಸ್ವಲ್ಪ ಸಪೂರ ಇರೋದು, ಅದನ್ನು ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ಕಟ್ಟಾಗಿದೆ, ಹಾಗಾಗಿ ಈ ಚೈನನ್ನು ಹಾಕ್ಕೊಳ್ಳೋಣ ಅಂತ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಮಗನಿಗೆ ಖಡ್ಗ ಮತ್ತು ಅದು ಚೈನು ಬೆಳ್ಳಿದು, ಮತ್ತು ಮಾಂಗಲ್ಯ ಸರ, ಇವನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ನೈಲ್ ಪಾಲಿಸ್ ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ, ನೋಡೋಣ ಟೈಮ್ ಸಿಕ್ಕರೆ ಹಾಕ್ಕೊಳ್ತೀನಿ. ಈಗ ರಾತ್ರಿ ಆಗಿದೆ ಫ್ರೆಂಡ್ಸು, ಟೈಮ್ ಓವರ್. ಇದು ನಿಮಗೆ ಗೊತ್ತಲ್ವ, ಶ್ರೀಗಂಧ ತೆಗೆದು ಈ ವಿಟಮಿನ್ ಸೇರಿಸ್ಬಿಟ್ಟು ನಾನು ಮುಖಕ್ಕೆ ಹಚ್ಕೊಳ್ತೀನಿ ಡೈಲಿ, ಬಂಗ್ ಇರೋದ್ರಿಂದ. ಓಕೆ ಫ್ರೆಂಡ್ಸು, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.